ತಡರಾತ್ರಿ ತುಮಕೂರು ಜಿಲ್ಲೆಯಲ್ಲಿ ಮಳೆರಾಯಿನ ಅಬ್ಬರ ಜೋರಾಗಿತ್ತು. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಸಾಕಷ್ಟು ಅವಾಂತರಗಳಾಗಿದೆ. ಈಗ ತುಮಕೂರಿನಲ್ಲೂ ಕೂಡ ಭಾರಿ ಮಳೆ ಆಯ್ತು. ನಿನ್ನೆ ಭಾರಿ ಮಳೆ ಅನ್ನೋದಕ್ಕಿಂತ ಒಂದೇ ಒಂದು ಮಳೆ ಇಷ್ಟು ಅವಾಂತರವನ್ನು ತಂದೊಡ್ಬಿಟ್ಟಿದೆ. ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಬದಿ ಚರಂಡಿ ಇಲ್ಲದ ಕಾರಣ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರಗಳನ್ನು ತಂದೊಡ್ತು. ಮನೆಯಲ್ಲಿದ್ದ ದಿನಸಿ ಸೇರಿದಂತೆ ಹಲವು ಸಾಮಗ್ರಿಗಳಿಗೆ ಅಲ್ಲಿ ಹಾನಿಯಾಗಿದೆ. ರಾತ್ರಿ ಇಡೀ ಸುರಿದ ಮಳೆಯಿಂದ ಜನರು ನಿದ್ರೆ ಇಲ್ಲದೆ ಕಂಗಾಲಾಗ್ಬಿಟ್ರು. ಇದು ಕೊರಟಗೆರೆ ತಾಲೂಕಿನಲ್ಲಿ ಬೈರೇನಹಳ್ಳಿ ಅನ್ನುವಂಥ ಒಂದು ಪ್ರದೇಶ. ಅಲ್ಲಿ ಆಗಿರುವಂತಹ ಅವಾಂತರಗಳು ನೋಡಿ. ನಾವು ಕೆರೆಯಲ್ಲೇನೋ ಹೋಗ್ತಾ ಇದ್ದೀವೇನೋ ನಾವು ಫೀಲ್ ಆಗುತ್ತೆ ಅವ್ರಿಗೆ, ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ. ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಅಲ್ಲಿ ಚರಂಡಿನೇ ಇಲ್ಲ, ಇನ್ನು ನೀರು ಎಲ್ಲಿಂದ ಹರಿದು ಹೋಗಬೇಕು? ಅಲ್ಲೂ ಕೂಡ ಅಷ್ಟೇ, ಸ್ಥಳೀಯ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಯಾರೂ ಬಂದಿಲ್ಲ ನಮ್ಮ ಸಮಸ್ಯೆನ ಕೇಳ್ಕೊಳ್ಳೋಕೆ ಅಂತ ಗ್ರಾಮಸ್ಥರು ಅಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ನೀರು ಹಾಗೆ ಬರ್ತಾನೇ ಇತ್ತು. ಎಲ್ಲೆಲ್ಲಿ ಈ ಚರಂಡಿ ವ್ಯವಸ್ಥೆ ಸರಿ ಇಲ್ವೋ, ನೀರು ಹರಿದು ಹೋಗಲಿಕ್ಕೆ ಅವಕಾಶಗಳಿಲ್ವೋ ಅದೆಲ್ಲ ಪ್ರದೇಶವು ಹಣೆ ಬರ ಇಷ್ಟೇ. ನೋಡಿ, ದಿನಸಿ ಸಾಮಾನುಗಳು ನೀರು ಎಲ್ಲಿ ಹೋಗಬೇಕದು? ಅವಕಾಶನೇ ಇಲ್ಲ ಹರಿದು ಹೋಗಲಿಕ್ಕೆ. ಮುಂದೆ ಮನೆಗಳಿದ್ದಾವೆ, ಮನೆಗೆ ನುಗ್ಗಿ ಬರ್ತಾ ಇದೆ. ಅದು ಮಳೆ ನೀರಾ ಅಲ್ಲ, ಮಳೆ ನೀರಿನ ಜೊತೆಗೆ ಏನೇನೋ ಮಿಕ್ಸ್ ಆಗಿ ಬರ್ತಾ ಇದೆ. ಗಬ್ಬು ಹೆಂಗೆ ವಾಶ್ ಮಾಡಬೇಕು ಅವರು? ಇನ್ನೂ ಒಂದು ವಾರ ಹಂಗೆ ಇರುತ್ತೆ, ಅದ್ರ ವಾಸನೆ ಸ್ಮೆಲ್ ಹಂಗೆ ಇರುತ್ತೆ. ಆಮೇಲೆ ಪಾತ್ರೆ ಪಗಡಿಗಳೆಲ್ಲ ತಿಳ್ಕೊಂಡು ಹೋಗ್ತಾ ಇತ್ತು, ದಿನಸಿ ಎಲ್ಲ ಹೋಗ್ತಾ ಇತ್ತು, ಸಿರಿಧಾನ್ಯಗಳೆಲ್ಲ ತಿಳ್ಕೊಂಡು ಹೋದ್ವು. ಹೊಟ್ಟೆಗೆ ಏನು ತಿನ್ನೋಣ ನಾವು? ಈ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿನ ಜನರಿಗೆ ಎದುರಾಯಿತು.